ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ತಹಸೀಲ್ದಾರ್ ಪ್ಲಾಟಿನ ಈ ಸುತ್ತು ಉತ್ತಾರ ನೀಡುವಂತೆ ಆಗ್ರಹಿಸಿ ನಿವೇಶನ ಖರೀದಿದಾರರು ವಿಷದ ಬಾಟಲಿಯೊಂದಿಗೆ ಪುರಸಭೆ ಮುಂದೆ ಸೋಮವಾರ ಪ್ರತಿಭಟನೆ ಮಾಡಿದ್ದಾರೆ. ಕಳೆದ 20 ವರ್ಷದ ಹಿಂದೆ ನಿವೇಶನಗಳನ್ನು ಖರೀದಿ ಮಾಡಲಾಗಿದೆ. ಸುಮಾರು 242 ಜನ ನಿವೇಶನವನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಖರೀದಿ ಸಮಯದಲ್ಲಿ ಪ್ರತಿ ನಿವೇಶನ ಖರೀದಿದಾರರಿಂದ ಊರಿಗೆ 6,000ಕ್ಕಿಂತ ಹೆಚ್ಚಿನ ಹಣವನ್ನು ಅಭಿವೃದ್ಧಿ ತೆರಿಗೆ ತುಂಬಿಸಿಕೊಂಡಿದ್ದಾರೆ. ಅಲ್ಲದೆ ಕೆಲವರಿಗೆ ಕೈ ಬರಹ ಉತ್ತಾರವನ್ನು ಕೊಟ್ಟಿದ್ದಾರೆ. ಪುರಸಭೆ ಉತ್ತಾರ ಪೂರೈಸಿದ ನಂತರವೇ ಫ್ಲಾಟ್ಗಳು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಖರೀದಿಯಾಗಿದೆ. ಆದರೆ ಇವರಿಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿಲ್ಲ. ಇನ್ನು ಕೆಲವರಿಗೆ ಉತ್ತಾರ ಸಿಕ್ಕಿಲ್ಲ. ಅಲ್ಲದೆ ಇಲ್ಲಿನ ನಿವೇಶನ ಖರೀದಿದಾರಿಗೆ ಈ ಸ್ವತ್ತು ಉತ್ತಾರ ಕೊಡಲು ಹಿಂದೆಟು ಹಾಕ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಈ ಹಿಂದೆ ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಶಾಸಕರಾದ ಶ್ರೀ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ತಹಸೀಲ್ದಾರ್ ಪ್ಲಾಟಿನ ನಿವೇಶನದ ಖರೀದಿದಾರಿಗೆ ಉತ್ತಾರವನ್ನ ನೀಡಿರಿ, ಅದರಿಂದ ಪುರಸಭೆಗೆ ಬರಬೇಕಾದ ತೆರಿಗೆಯಿಂದ ಅದರ ಅಭಿವೃದ್ಧಿ ಕಾರ್ಯಗಳನ್ನು ಕೈಜೋಡಿಸಿರಿ, ಮಾಲೀಕರನ್ನ ಕರೆಸಿ ಅವರಿಂದ ಉದ್ಯಾನವನಕ್ಕೆ ಬಿಡಬೇಕಾದ ಜಾಗವನ್ನು ಪಡೆಯೋಣ. ಎಲ್ಲಾ ಸದಸ್ಯರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಖರೀದಿದಾರರಿಗೆ ತೊಂದರೆ ಬೇಡ ಎಂದು ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಶಾಸಕರು ಮಾತಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಎಂದು ಅಧಿಕಾರಿಗಳ ವಿರುದ್ಧ ದೂರಿದ್ದಾರೆ. ಉತ್ತಾರ ಕೊಡುವವರಿಗೆ ಪ್ರತಿಭಟನೆ ಮುಂದುವರಿಸುತ್ತೀವಿ ಎಂದು ಪ್ರತಿಭಟನಾಗಾರರು ಪಟ್ಟು ಹಿಡಿದಿದ್ದಾರೆ. ಶಿವಾನಂದ ಅಜ್ಜನವರ್, ಪಿಎಸ್ಐ ಶಿವಾನಂದ ವನವಳ್ಳಿ ಪ್ರತಿಭಟನಾ ನಿರತ ಮನವೊಲಿಸಲು ಪ್ರಯತ್ನಿಸಿ ವಿಫಲರಾದರೂ ಪ್ರತಿಭಟನೆ ಮುಂದುವರಿಸಲಾಗಿದೆ. ಮುಖಂಡರು ಆದ ರಾಮನಗೌಡರು ಪಾಟೀಲ್, ಭರತ್ ಸಿಂಗ್ ಚೌನಿ, ರಾಘವೇಂದ್ರ ಬಾಬು ಸಿಂಗನವರ್, ರವಿ ಕೊಲ್ಲಾಪುರ್, ಪದ್ಮ ಹಿರೇಮಠ, ಮುತ್ತಣ್ಣ ಮರಾಠಿ, ಮಹಂತೇಶ್ ಬಾಬು ಸಿಂಗನವರ್, ವಿನಯ್ ಹೊನ್ನಳ್ಳಿ, ಲಕ್ಷ್ಮವ್ವ ದೊಡ್ಡಮನಿ, ಶಿಲ್ಪಾ ದೊಡ್ಡಮನಿ, ಹರೀಶ್ ಭವಾನಿ, ಶಂಭಯ್ಯ ಸ್ವಾಮಿ ಕೇಸರಿ ನಿವೇಶನ ಖರೀದಿದಾರರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.